ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಟಾರ್ಗೆಟ್ AT ಎಂಬ ಒಂದು ಕಾನ್ಸೆಪ್ಟ್ನ ತೆಗೆದುಕೊಂಡು ಬಂದಿದ್ದೇವೆ. ಸೊ ಈ ಒಂದು ವಿಡಿಯೋದಿಂದ ನಮಗೆ ಸುಮಾರು 80ಕ್ಕೆ 80 ಅಂಕಗಳನ್ನು ನೀವು ಸುಲಭವಾಗಿ ಪಡೆಯಬಹುದು. ಸೊ ಇವು ಚಿತ್ರಗಳು, ನಿಯಮಗಳು, ವ್ಯಾಖ್ಯಾನಗಳು, ಪ್ರಮುಖ 2 ಅಂಕ, 3 ಅಂಕ, 4 ಅಂಕ ಹಾಗೂ 1 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರತಕ್ಕಂಥ ವಿಡಿಯೋ ಆಗಿರ್ತದೆ. ಸೊ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸವಿವರವಾದಂತಹ ವಿಡಿಯೋ ಇದಾಗಿರ್ತದೆ. ಸೊ ಸ್ವಲ್ಪ ಲೆಂಗ್ದಿ ವಿಡಿಯೋ ಆಗಿರ್ತದೆ. ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದೇ ಆದಲ್ಲಿ ನಿಮಗೆ ಇದರಿಂದ ತುಂಬ ಅಂದರೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇದೇ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಪ್ರಶ್ನೆಗಳು ನಾಳೆ 23/3/2026 ನಡೀತಕ್ಕಂಥ ಎಕ್ಸಾಮ್ನಲ್ಲಿ ಬಂದೇ ಬರ್ತವೆ ಅನ್ನೋದನ್ನು ಭರವಸೆಯನ್ನು ನೀಡುತ್ತಾ ನಾನು ಸೊ ಇಲ್ಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಿಯಮಗಳು ಇರ್ತವೆ. ಸೊ ನಿಯಮಗಳು ಒಟ್ಟು 6 ನಿಯಮಗಳು ಕಂಡು ಬರ್ತವೆ. ಸೊ 6 ನಿಯಮಗಳಲ್ಲಿ ಮೊದಲೇದಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಓಮ್ನ ನಿಯಮ ಇದೆ. ಸೊ ಓಮ್ನ ನಿಯಮವನ್ನು ನೋಡ್ತಾ ಹೋಗೋಣ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅಂದರೆ ವೋಲ್ಟೇಜ್ ವಿಭವಾಂತರ ವಿಯು ಅದರ ಮೂಲಕ ಹರಿತಕ್ಕಂತಹ ಅಥವಾ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಐಗೆ ನೇರ ಅನುಪಾತದಲ್ಲಿ ಇರ್ತದೆ. ಅದರ ಅರ್ಥ ಏನಪ್ಪ ಅಂದರೆ ವಿಭವಾಂತರವು ಮತ್ತು ವಿದ್ಯುತ್ ಪ್ರವಾಹವು ಯಾವಾಗಲೂ ನೇರ ಅನುಪಾತದಲ್ಲಿ ಇರ್ತದೆ. ಯಾವಾಗ ವಿದ್ಯುತ್ ಪ್ರವಾಹ ಜಾಸ್ತಿ ಆಗ್ತೈತಲ್ಲೋ ಆವಾಗ ವಿಭವಾಂತರವು ಜಾಸ್ತಿ ಆಗ್ತದೆ. ಯಾವಾಗ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದಲ್ಲ ಆವಾಗ ವಿಭವಾಂತರವೂ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಇದನ್ನು ನೇರ ಅನುಪಾತ ಅಂತ ಕರಿತೀವಿ. ಇದು ಓಮ್ನ ನಿಯಮ ಆಗಿರ್ತದೆ. ಇನ್ನು ಓಮ್ನ ನಿಯಮದ ಸೂತ್ರ ಏನಪ್ಪ ಅಂದರೆ V = I × R ಅಂತ ಇರ್ತದೆ. V = I × R. ಇಲ್ಲಿ ನೋಡಿ, ಇಲ್ಲಿ ಇದೇನಪ್ಪ ಇದು ತ್ರಿಭುಜಾಕಾರದಲ್ಲಿ ಬರೆದಿದ್ದೀರಾ ಅಂತ ಕೇಳ್ತೀರಿ. ಹೌದಾ, ಇದು ಫಾರ್ಮುಲಾವನ್ನು ನಾವು ನೆನಪಲ್ಲಿ ಇಟ್ಕೊಳ್ಳತಕ್ಕಂತಹ ಒಂದು ಸೂತ್ರ ಅಂತಲೇ, ಅಂದರೆ ಒಂದು ಮೆಥಡ್, ಈಸಿ ಮೆಥಡ್ ಅಂತ ಹೇಳ್ಬೋದು. ಹೆಂಗಪ್ಪ ನೋಡ್ರಿ, V = I × R ಇದೆ. V = I × R. ಇದನ್ನು ನಾನು ಹೆಂಗೆ ಮಾಡ್ಕೊಂಡಿದ್ದೇನೆ ಅಂದರೆ, V ಕಂಡುಹಿಡಿಬೇಕಂದ್ರೆ ನಾವು I × R ಮಾಡಬೇಕಾಗ್ತದೆ. V ಕಂಡುಹಿಡಿಬೇಕಂದ್ರೆ I × R ಲೆಕ್ಕ ಮಾಡಬೇಕಾದ್ರೆ, ಓಕೆನಾ. ಈಗ ನಾನು ವಿದ್ಯುತ್ ಪ್ರವಾಹ ಐಯನ್ನು ಕಂಡುಹಿಡಿಬೇಕಪ್ಪ. ಕಂಡುಹಿಡಿಬೇಕಾದ್ರೆ ಇದನ್ನು ಈ ಕಡೆ ಹಾಕುವ, ಹಂಗೆ ಕನ್ಫ್ಯೂಸ್ ಆಗೋದು ಬೇಡ. ಹೌದಾ, I = V/R ಅಂತ ಈಸಿಯಾಗಿ ತೊಗೋಬೋದು ನಾವು. I = V/R. ಹೌದಾ. ಈಗ ನಾವು ವಿದ್ಯುತ್ ರೋಧವನ್ನು R ಕಂಡುಹಿಡಿಬೇಕು. R = V/I. ನೋಡಿರಿ, V/I ಈಸಿಯಾಗಿ ಫಾರ್ಮುಲಾವನ್ನು ನೆನಪಿಟ್ಕೋಬೋದಾ. ಹಾಗಾಗಿ ಈ ಒಂದು ರೀತಿಯ ವಿಧಾನವನ್ನು ನಾನು ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ನೆಕ್ಸ್ಟು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಅಂತ ಇದೆ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ವೆರಿ ಇಂಪಾರ್ಟೆಂಟ್. ಓಮ್ನ ನಿಯಮ ಮತ್ತು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಎರಡನ್ನು ಸೇರಿ 3 ಅಂಕದ ಪ್ರಶ್ನೆಯನ್ನು ಕೊಡ್ತಾನೆ ನಾನು, ಓಕೆನಾ. ನೋಡಿರಿ, ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವಪ್ಪ? ಒಂದು ವಾಹಕದ ಉದ್ದ, ಇನ್ನೊಂದು ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ತಾಪ ಅಥವಾ ವಾಹಕದ ತಾಪ, 4ನೇದು ವಸ್ತುವಿನ ಪ್ರಾಕೃತಿಕ ಗುಣ. ನೋಡಿರಿ, ಈ ವಾಹಕದ ಉದ್ದಕ್ಕೆ ವಾಹಕದ ರೋಧ ಏನಾಗಿರ್ತದಪ್ಪ? ಯಾವಾಗಲೂ ನೇರ ಅನುಪಾತದಲ್ಲಿ ಇರ್ತದೆ. ಅಂದರೆ ವಾಹಕದ ಉದ್ದ ಜಾಸ್ತಿ ಆದಂಗೆ ವಾಹಕದ ರೋಧವು ಕೂಡ ಏನಾಗ್ತದೆ? ಜಾಸ್ತಿ ಆಗ್ತದೆ. ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ. ವಾಹಕದ ಅಡ್ಡ ಕೊಯ್ತ ಅಂದ್ರೆ ದಪ್ಪ ಜಾಸ್ತಿ ಆದಂಗೆ ಏನಾಗ್ತದಪ್ಪ? ರೋಧ ಕಡಿಮೆ ಆಗ್ತದೆ. ದಪ್ಪ ಕಡಿಮೆ ಆಯ್ತಂದ್ರೆ ರೋಧ ಜಾಸ್ತಿ ಆಗ್ತದೆ. ಇನ್ನು ವಸ್ತುವಿನ ತಾಪ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ ಅಂತ ಹೇಳ್ಬೋದು. ಇವು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಆಗಿರ್ತವೆ. ಇನ್ನು ನೆಕ್ಸ್ಟು ಏನಿದೆಯಪ್ಪ ಅಂದ್ರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಇದೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಸೊ ಈ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಏನು ಹೇಳ್ತದಪ್ಪ ನೋಡಿರಿ, ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಮತ್ತು ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಅಂದರೆ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಿದ್ಯುತ್ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ T ನೇರ ಅನುಪಾತದಲ್ಲಿ ಇರ್ತದೆ. I ಅಂದರೆ ವಿದ್ಯುತ್ ಪ್ರವಾಹ 2ರಷ್ಟಕ್ಕೆ, ವಿದ್ಯುತ್ ರೋಧ 1ರಷ್ಟಕ್ಕೆ ಹಾಗೂ ಕಾಲದ 1ರಷ್ಟಕ್ಕೆ ಹೆಚ್ಚು ಏನಾಗಿರ್ತದೆ? ಉತ್ಪತ್ತಿಯಾಗುವ ಉಷ್ಣ ಸಮನಾಗಿರ್ತದೆ ಅಂತ ಹೇಳ್ತಾನೆ, ಓಕೆನಾ. ಸೊ ಇದು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಆಯಿತು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ, ಬಲಗೈ ಹೆಬ್ಬೆರಳು ನಿಯಮ ಅಂತ ಐತೆ. ಯಾರ್ದು? ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ, ಓಕೆನಾ. ಸೊ ನೋಡ್ತಾ ಹೋಗಿ. ಸೊ ಬಲಗೈ ಹೆಬ್ಬೆರಳ ನಿಯಮ ಏನು ಹೇಳ್ತದಪ್ಪ? ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದಿಟ್ಟುಕೊಂಡಿದ್ದೇವೆ ಎಂದು ಭಾವಿಸಿ. ಆಗ
ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ. ನೋಡಿರಿ, ಒಂದು ಬಲಗೈಯಲ್ಲಿ ಏನು ಮಾಡಿದ್ದೇವೆ ನಾವು, ಸೊ ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದಿಟ್ಟುಕೊಂಡಿದ್ದೇವೆ ಎಂದು ಭಾವಿಸಿ, ಸೊ ಅದರಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕನ್ನು ಹೆಬ್ಬೆರಳು, ಇನ್ನು ಉಳಿದ ಬೆರಳುಗಳು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತದೆ ಅಂತ ಹೇಳೋಣ. ಹಂಗಂದ್ರೆ ಹೆಂಗಪ್ಪ, ಯಾವ ರೀತಿ ಅಂದರೆ ಈ ರೀತಿ ನೋಡಿ, ಹೌದಾ, ಈ ರೀತಿಯಾಗಿ, ಹೌದಾ. ಸೊ ಈ ರೀತಿಯಾಗಿ ನಾನು ಏನು ಮಾಡಿದ್ದೇನೆ, ಈಗ ಒಂದು ವಾಹಕವನ್ನು ಹಿಡಿದಿಟ್ಟುಕೊಂಡಿದ್ದೇನೆ ಅಂತ ಭಾವಿಸಿ, ಹೌದಾ. ಈ ವಾಹಕ ಇದು ಏನಪ್ಪ ಅಂದರೆ ಇದು ವಾಹಕ, ಹೌದಾ. ಈ ವಾಹಕವನ್ನು ನಾವು ಬಲಗೈಯಲ್ಲಿ ಹಿಡ್ಕೊಂಡೇನೆ, ಹೌದಾ. ಸೊ ಇದು ಬಲಗೈ ಆಗಿರ್ತದೆ. ಸೊ ಬಲಗೈಯಲ್ಲಿ ಹಿಡ್ಕೊಂಡಾಗ ಇದು ವಾಹಕವನ್ನು ಸೂಚಿಸ್ತಕ್ಕಂಥ ಹೆಬ್ಬೆರಳು ಏನಾಗ್ತದಪ್ಪ ಅಂದರೆ ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಏನು ವಾಹಕವನ್ನು ಹಿಡ್ಕೊಂಡವಲ್ಲ, ಹೌದಾ, ಈ ಉಳಿದ ಬೆರಳುಗಳು ಏನಾಗ್ತವೆ, ಕಾಂತಕ್ಷೇತ್ರವನ್ನು ದಿಕ್ಕನ್ನು ಸೂಚಿಸ್ತವ ಅಂತ ಹೇಳ್ತಾನೆ. ಓಕೆನಾ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ, ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ನಿಯಮವನ್ನು ನೋಡ್ತಾ ಹೋಗೋಣ. ಸೊ ಮುಂದಿನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಫ್ಲೇಮಿಂಗನ ಎಡಗೈ ನಿಯಮ ಇದೆ. ಫ್ಲೇಮಿಂಗನ ಎಡಗೈ ನಿಯಮ, ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಲಂಬವಾಗಿ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕು ಮತ್ತು ಹೆಬ್ಬೆರಳು ವಾಹಕವು ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನು ಅಥವಾ ಯಾಂತ್ರಿಕ ಬಲದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಹೇಳ್ತಾನೆ. ಫ್ಲೇಮಿಂಗನ ಎಡಗೈ ನಿಯಮ ಈ ರೀತಿಯಾಗಿ ಹೇಳ್ಕೋಬೇಕು, ಹೌದಾ. ಮಧ್ಯದ ಬೆರಳು, ತೋರು ಬೆರಳು ಹಾಗೆ ಹೆಬ್ಬೆರಳು, ಈ ಮೂರು ಬೆರಳುಗಳನ್ನು ಈ ರೀತಿಯಾಗಿ ನಾವು ಲಂಬಾಕಾರದಲ್ಲಿ ಹಿಡ್ಕೊಂಡಾಗ ನೋಡ್ರಿ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಹೌದಾ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕು, ಅಷ್ಟೇ ಅಲ್ಲದೆ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ಅಥವಾ ಚಲನೆಯ ದಿಕ್ಕನ್ನು ಸೂಚಿಸ್ತದೆ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಂಪೂರ್ಣವಾಗಿ ದೊರೀತದೆ. ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ. ಸೊ ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತ ಇದೆ. ಬೆಳಕಿನ ಪ್ರತಿಫಲನದ ನಿಯಮಗಳು ನೋಡ್ತಾ ಹೋಗೋಣ. ಸೊ ಪತನ ಕೋನವು, ಮೊದಲೇ ನಿಯಮ ನೋಡ್ರಿ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ನಿಯಮ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನೋದು ಬೆಳಕಿನ ಪ್ರತಿಫಲನದ ನಿಯಮಗಳು ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮಗಳು. ಓಕೆನಾ. ಸೊ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನೋಡ್ತಾ ಹೋಗೋಣ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಹಾಗೆಯೇ ಎರಡನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೇಲ್ನ ವಕ್ರೀಭವನ ನಿಯಮ ಎಂದು ಕರೆಯುತ್ತೇವೆ. ಹಾಗಾಗಿ sin i / sin r ಸ್ಥಿರಾಂಕವಾಗಿರ್ತದೆ. ಓಕೆನಾ. ಸೊ ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ ನಿಯಮಗಳು ಆಗಿರ್ತವೆ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಆಹಾರ ಸರಪಳಿ ಅಂತ ಐತಿ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ, ಆಹಾರವು ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ನಾವು ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ಓಕೆನಾ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಜೈವಿಕ ಸಂವರ್ಧನೆ ಅಂತ ಇದೆ. ಜೈವಿಕ ಸಂವರ್ಧನೆ ಒಂದು ಅಂಕದ ಪ್ರಮುಖ ಪ್ರಶ್ನೆ ಇದು ಆಗಿರ್ತದೆ. ಸೊ ಹಾನಿಕಾರಕ ರಾಸಾಯನಿಕ ವಸ್ತುಗಳ ಪ್ರಮಾಣವು ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಹೆಚ್ಚಾಗುವ ಪ್ರಕ್ರಿಯೆಯಾಗಿದೆ. ಹೆಚ್ಚಾಗುತ್ತಾ ಹೋಗ್ತದೆ ಇಲ್ಲಿ. ಓಕೆ, ವಿಷದ ಪ್ರಮಾಣ ಅಥವಾ ಹಾನಿಕಾರಕ ರಾಸಾಯನಿಕಗಳ ಪ್ರಮಾಣ ಏನಾಗ್ತದೆ, ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅನುರೂಪ ಶ್ರೇಣಿ ಎಂದರೇನು ಅಂತ ಕೇಳಿದಾನೆ. ಒಂದೇ ಕ್ರಿಯಾ ಗುಂಪನ್ನು ಹೊಂದಿದ್ದು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸುವ ಶ್ರೇಣಿಗೆ ಅನುರೂಪ ಶ್ರೇಣಿ ಎಂದು ಕರೆಯುತ್ತೇವೆ. ಒಂದೇ ಕ್ರಿಯಾ ಗುಂಪು ಹೊಂದಿದ್ದು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸುವ ಶ್ರೇಣಿಗೆ ಅನುರೂಪ ಶ್ರೇಣಿ ಅನ್ನೋರು. ಸೊ ಇಲ್ಲಿ ಇವುಗಳ ನಡುವಿನ ವ್ಯತ್ಯಾಸ ಏನಾಗಿರ್ತದಪ್ಪ, ಎರಡು ಕ್ರಮಾನುಗತ ಅನುರೂಪ ಶ್ರೇಣಿಗಳ ನಡುವಿನ ವ್ಯತ್ಯಾಸ ಯಾವಾಗಲೂ CH2 ಆಗಿರ್ತದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕಾಗ್ತದೆ ನೀವು.
ಇನ್ನು ಮುಂದಿನ ಪ್ರಶ್ನೆ, ಕೆಟನೀಕರಣ ಎಂದರೇನು? ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಇದು. ಕೆಟನೀಕರಣ ಎಂದರೇನು ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಒಂದು ಕಾರ್ಬನ್ ಪರಮಾಣು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸೇರಿ, ಒಂದು ಕಾರ್ಬನ್ ಪರಮಾಣು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸೇರಿ ಬೃಹತ್ ಅಣುವನ್ನು ಉಂಟು ಮಾಡುವ ಪ್ರಕ್ರಿಯೆಗೆ ಕೆಟನೀಕರಣ ಎಂದು ಕರೆಯುತ್ತೇವೆ. ಒಂದು ಕಾರ್ಬನ್ ಪರಮಾಣು ಏನು ಮಾಡ್ತೈತಿ ಅಂದರೆ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸೇರಿ ಬೃಹತ್ ಅಣುವನ್ನು ಉಂಟು ಮಾಡ್ತೈತಿ. ಅಂಥ ಪ್ರಕ್ರಿಯೆ ನಾವು ಕೆಟನೀಕರಣ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಗಳು ಬರ್ತಾವೆ ಇವಾಗ. 2 ಅಂಕದ ಪ್ರಶ್ನೆಗಳು, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದ್ದಾನೆ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಯಾವುವು ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಓಕೆ, ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಸೊ ಏನೇನಿದಾವಪ್ಪ? ಓಕೆ ನೋಡಿ, ಮೊದಲೇ ಪ್ರಶ್ನೆ, ಮೊದಲೇ ಪಾಯಿಂಟ್, ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತವೆ. ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿಸಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತವೆ. ಓಕೆನಾ, ಇದು 1ನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್ ನೋಡಿ, ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. 3ನೇ ಪಾಯಿಂಟು, ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ದಕ್ಷಿಣದಲ್ಲಿ ಉತ್ಸರ್ಜಿಸಿ ಉತ್ತರದಲ್ಲಿ ವಿಲೀನವಾಗ್ತವೆ. ಇದು ಕಾಂತದ ಒಳಭಾಗದಲ್ಲಿ. ಓಕೆನಾ. ಮುಂದಿನ ಪಾಯಿಂಟ್ ನೋಡಿ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಯಾವಾಗಲೂ ಛೇದಿಸುವುದಿಲ್ಲ. ಇದು ಇಂಪಾರ್ಟೆಂಟ್ ಆಗ್ತದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಏನಾಗ್ತದಪ್ಪ ಅಂದರೆ ಹೆಚ್ಚಾಗಿರ್ತದೆ. ಧ್ರುವಗಳಲ್ಲಿ ಹೆಚ್ಚಿರ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಓಕೆನಾ. ಸೊ ಇವು 1 ಅಂಕದ ಮೊದಲನೇ ಪ್ರಶ್ನೆ ಆಯಿತು. ಇನ್ನು 1 ಅಂಕದ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಯಾನಿಕ ಸಂಯುಕ್ತಗಳು ಎಂದರೇನು? ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಅಯಾನಿಕ ಸಂಯುಕ್ತಗಳು ಎಂದರೇನು? ಗುಣಲಕ್ಷಣಗಳನ್ನು ತಿಳಿಸಿ. ಓಕೆ. ಸೊ ಮೊದಲಿಗೆ ಅಯಾನಿಕ ಸಂಯುಕ್ತಗಳು ಎಂದರೇನು ಅಂತ ನೋಡ್ತಾ ಹೋಗೋಣ. ಸೊ ಅಯಾನಿಕ ಸಂಯುಕ್ತಗಳು ಎಂದರೆ ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ, ಈ ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತಗಳು ಎನ್ನುವರು. ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತಗಳು ಎನ್ನುವರು. ಹಾಗಾದರೆ ಇಲ್ಲಿ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಸೊ ಗುಣಲಕ್ಷಣಗಳು ಏನಿದಾವಪ್ಪ ನೋಡಿ, ಇವುಗಳು ಭೌತಿಕವಾಗಿ ಘನ ಸ್ಥಿತಿಯಲ್ಲಿ ಇರ್ತವೆ. ಯಾವುವು? ಅಯಾನಿಕ ಸಂಯುಕ್ತಗಳು ಭೌತಿಕವಾಗಿ ಏನಾಗಿರ್ತವೆ? ಘನ ಸ್ಥಿತಿಯಲ್ಲಿರ್ತವೆ. ಒತ್ತಡವನ್ನು ಹಾಕಿದಾಗ ಏನಾಗ್ತವೆ? ಪುಡಿ ಪುಡಿ ಆಗ್ತವೆ, ಬಿದುರುವಿಕೆಯನ್ನು ಹೊಂದಿರ್ತವೆ. ಓಕೆನಾ. ಇನ್ನು ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿವೆ. ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿರ್ತದೆ. ಯಾಕಪ್ಪ ಅಂದರೆ ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾನೆ. ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುವನ್ನು ಹೊಂದಿವೆ ಏಕೆ ಅಂತ ಕೇಳ್ತಾನೆ. ಸೊ ಯಾಕಪ್ಪ ಅಂದರೆ ಆ ಒಂದು ಸಂಯುಕ್ತಗಳ ನಡುವೆ ಏನಾಗಿರ್ತದಪ್ಪ ಅಂದ್ರೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಹೆಚ್ಚಿರ್ತದೆ. ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಹೆಚ್ಚಿರೋದ್ರಿಂದ ಕರಗುವ ಮತ್ತು ಕುದಿ ಬಿಂದುಗಳು ಯಾವಾಗಲೂ ಹೆಚ್ಚಾಗಿರ್ತದೆ. ಇನ್ನು ಮುಂದಿನ ಅಂಶ, ಇವು ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗ್ತವೆ. ಇವು ನೀರಿನಲ್ಲಿ ಏನಾಗಲ್ಲಪ್ಪ? ವಿಲೀನವಾಗಲ್ಲ, ಆದರೆ ಸಾವಯವ ದ್ರಾವಕದಲ್ಲಿ ವಿಲೀನವಾಗುತ್ತವೆ. ಇನ್ನು ನೆಕ್ಸ್ಟು, ದ್ರಾವಣದ ರೂಪದಲ್ಲಿ ವಿದ್ಯುತ್ ವಾಹಕಗಳಾಗಿವೆ. ದ್ರಾವಣದ ರೂಪದಲ್ಲಿ ಏನಾಗ್ತಪ್ಪ ಅಂದರೆ ವಿದ್ಯುತ್ ವಾಹಕಗಳಾಗಿವೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಓವರ್ಲೋಡ್ ಎಂದರೇನು ಅಂತ ಕೇಳಿದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಓವರ್ಲೋಡ್ ಎಂದರೇನು? ಸೊ ಓವರ್ಲೋಡ್ ಉಂಟಾಗಲು ಕಾರಣ ಮತ್ತು ಪರಿಹಾರವನ್ನು ತಿಳಿಸಿ ಅಂತ ಇದೆ. ಪಾಯಿಂಟ್ ನೋಡ್ತಾ ಹೋಗೋಣ. ಓಕೆನಾ. ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ. ಕಾರಣ ಏನಪ್ಪ ಅಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರುವುದು, ಹಲವಾರು ಸ್ವಿಚ್ಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ, ದೋಷಪೂರಿತ ಸಾಧನಗಳ ಬಳಕೆ ಮಾಡೋದರಿಂದ, ಹೆಚ್ಚಿನ ವಿದ್ಯುತ್ ಹರಿದಾಗ, ಫ್ಯೂಸ್ ಬಳಸದೆ ಇದ್ದಾಗ, ಈ ಎಲ್ಲ ಅಂಶಗಳು ಇದ್ದಾಗ ಏನಾಗ್ತದಪ್ಪ ಅಂದರೆ ಓವರ್ಲೋಡ್ ಉಂಟಾಗ್ತದೆ. ಹಾಗಾದರೆ ಪರಿಹಾರ ಏನಪ್ಪ? ಇವೇ ಅಂಶಗಳನ್ನು ಈ ರೀತಿ ಬರೀಬೇಕು. ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು, ಹಲವಾರು ಸ್ವಿಚ್ಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು, ದೋಷಪೂರಿತ ಸಾಧನಗಳನ್ನು ಬಳಸಬಾರದು, ಹೆಚ್ಚಿನ ವಿದ್ಯುತ್ತನ್ನು ಹರಿಯದಂತೆ ನೋಡಿಕೊಳ್ಳಬೇಕು, ಅಂದರೆ ಫ್ಯೂಸನ್ನು ಬಳಸಬೇಕು. ಓಕೆ, ಭೂ ಸಂಪರ್ಕ ತಂತಿಯನ್ನು ಅಳವಡಿಸಬೇಕು ಅಂತ ಬರೆದ್ರೆ ಇದೇನಾಗ್ತದಪ್ಪ ಅಂದರೆ ಪರಿಹಾರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿ, ಜರಾಯುವಿನ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದೆ. ಜರಾಯುವಿನ ಕಾರ್ಯ ನೋಡ್ತಾ ಹೋಗೋಣ. ಜರಾಯುವಿನ ಕಾರ್ಯ. ಓಕೆ, ಏನಿದೆಯಪ್ಪ ಜರಾಯುವಿನ ಕಾರ್ಯ? ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. 2 ಅಂಕಕ್ಕೆ ಅಂದರೆ 6 ಅಂಕದಲ್ಲೂ ಕೂಡ 5 ಅಂಕದಲ್ಲಿ ಕೂಡ ಕೇಳ್ತಾನೆ. ಇದನ್ನ ತಟ್ಟೆ ಆಕಾರದ ವಿಶೇಷ ಅಂಗಾಂಶವಾಗಿದೆ. ಜರಾಯು ಅನ್ನೋದು ಏನಪ್ಪ ಅಂದರೆ ತಟ್ಟೆ ಆಕಾರದ ಒಂದು ವಿಶೇಷ ಅಂಗಾಂಶವಾಗಿರ್ತದೆ. ಓಕೆನಾ.
ಇನ್ನು ಇದು ಏನು ಮಾಡ್ತದಪ್ಪ, ತಾಯಿಯಿಂದ ಭ್ರೂಣಕ್ಕೆ ರಕ್ತದ ಮೂಲಕ ಪೋಷಣೆಯನ್ನು ಒದಗಿಸ್ತದೆ. ತಾಯಿಯಿಂದ ಭ್ರೂಣಕ್ಕೆ ರಕ್ತದ ಮೂಲಕ ಪೋಷಣೆಯನ್ನು ಒದಗಿಸ್ತದೆ. ಏನು ಪೋಷಣೆ ಅದು? ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನನ್ನು ಒದಗಿಸ್ತದೆ ಮತ್ತು ಗ್ಲೂಕೋಸನ್ನು ಆ ಒಂದು ಭ್ರೂಣ ಅಂತ ಮಗು ಅಂತ ಕರಿತೀವಲ್ಲ ಅದಕ್ಕೆ ಒದಗಿಸ್ತದೆ. ಹಾಗೆಯೇ ಆ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಏನು ಮಾಡ್ತದಪ್ಪ ಅಂತ ಸಹಾಯವನ್ನು ಮಾಡ್ತದೆ. ಯಾವುದು? ಜರಾಯು ಎಂಬ ವಿಶೇಷ ಅಂಗಾಂಶ. ಇದು ತಟ್ಟೆ ಆಕಾರದ ರಚನೆಯನ್ನು ಹೊಂದಿರ್ತದೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕಮಟುವಿಕೆ ಎಂದರೇನು ಅಂತ ಕೇಳಿದಾನೆ. ಓಕೆ, ಕಮಟುವಿಕೆ ಎಂದರೇನು ನೋಡ್ರಿ. ಕಮಟುವಿಕೆ ಎಂದರೇನು, ತಡೆಗಟ್ಟುವ ವಿಧಾನಗಳು ಯಾವುವು ಅಂತ ಇದ್ದಾನೆ. ಕಮಟುವಿಕೆ ಎಂದರೇನು, ತಡೆಗಟ್ಟುವ ವಿಧಾನಗಳು ಯಾವುವು? ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿ ತಮ್ಮ ರುಚಿ ಮತ್ತು ವಾಸನೆಯಲ್ಲಿ ಬದಲಾಗುವ ಪ್ರಕ್ರಿಯೆಗೆ ಕಮಟುವಿಕೆ ಎನ್ನುವರು. ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿ ತಮ್ಮ ರುಚಿ ಮತ್ತು ವಾಸನೆಯಲ್ಲಿ ಬದಲಾಗುವ ಪ್ರಕ್ರಿಯೆಗೆ ಕಮಟುವಿಕೆ ಎನ್ನುವರು. ತಡೆಗಟ್ಟುವ ಕ್ರಮಗಳು ಏನೇನಪ್ಪ ಅಂದರೆ, ಗಾಳಿ ಆಡದ ಸಂಗ್ರಾಹಕಗಳಲ್ಲಿ ಶೇಖರಿಸಿಡಬೇಕು, ಪ್ರತಿ ಉತ್ಕರ್ಷಗಳನ್ನು ಸೇರಿಸಬೇಕು, ಹಾಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು. ಈ ಎಲ್ಲ ಅಂಶಗಳಿಂದ ನಾವು ಕಮಟುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಮುಂದಿನ ಪ್ರಶ್ನೆ, ನಶಿಸುವಿಕೆ ಎಂದರೇನು, ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸೊ ಲೋಹಗಳು ತಮ್ಮ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳೊಂದಿಗೆ ಆಕ್ರಮಿಸಲ್ಪಟ್ಟು ತಮ್ಮ ನೈಜ ಗುಣವನ್ನು ತಮ್ಮ ನೈಜ ಗುಣವನ್ನು ಕಳೆದುಕೊಳ್ಳುವ ಪ್ರಕ್ರಿಯೆಗೆ ನಾವು ನಶಿಸುವಿಕೆ ಎಂದು ಕರೆಯುತ್ತೇವೆ. ಹಾಗಾದರೆ ತಡೆಗಟ್ಟುವ ಕ್ರಮಗಳು ಯಾವಪ್ಪ ಅಂದರೆ, ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಎಣ್ಣೆ ಸವರುವುದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ ಮತ್ತು ಮಿಶ್ರಲೋಹಗಳನ್ನಾಗಿ ಮಾಡೋದು ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ 2 ಅಂಕದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ರಚನಾ ಸಮಾಂಗಿಗಳು ಎಂದರೇನು? ಉದಾಹರಣೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ರಚನಾ ಸಮಾಂಗಿಗಳು ಈ ರೀತಿಯಾಗಿರ್ತದೆ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಅಥವಾ ರಚನೆ ಬೇರೆ ಬೇರೆ ಆಗಿರುವ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎನ್ನುವರು. ಉದಾಹರಣೆಗೆ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಆಗ್ತದೆ. ಎನ್ ಬ್ಯೂಟೇನ್ ರಚನಾ ಸೂತ್ರ ಈ ರೀತಿಯಾಗಿರ್ತದೆ, ಅಣುಸೂತ್ರ C4H10 ಇದಾಗಿರ್ತದೆ. ಇನ್ನು ಐಸೋಬ್ಯೂಟೇನ್ನ ರಚನಾ ಸೂತ್ರ ಈ ರೀತಿಯಾಗಿರ್ತದೆ. ಸೊ ಈ ಒಂದು ಕಾರ್ಬನ್ನ ನೀವು ಇಲ್ಲಿ ಕೂಡ ಬರಿಬೋದು, ಕೆಳಗಡೆನೂ ಬರಿಬೋದು, ಅಥವಾ ನಾನು ಮೇಲೆ ಬರಿತೀನಪ್ಪ ಅಂದ್ರೆ ಮೇಲೂ ಕೂಡ ಬರಿಬೋದು, ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಸೊ ಇಲ್ಲಿ ಇದು ಕೂಡ ಅಣುಸೂತ್ರ C4H10 ಆಗಿರ್ತದೆ. ಓಕೆನಾ? ಸೊ ಇದು 2 ಅಂಕದ ಪ್ರಶ್ನೆ ಆಯಿತು. ಇನ್ನು ಮುಂದಿನ ನೋಡ್ತಾ ಹೋಗೋಣ, ಸಮೀಪ ದೃಷ್ಟಿದೋಷ ಎಂದರೇನು, ಕಾರಣ ಮತ್ತು ಪರಿಹಾರವನ್ನು ತಿಳಿಸಿ. ಸಮೀಪ ದೃಷ್ಟಿದೋಷ ಎಂದರೇನು, ಕಾರಣ ಮತ್ತು ಪರಿಹಾರವನ್ನು ಕೇಳಿರ್ತಾನೆ. ಸೊ ಅದನ್ನು ನೋಡ್ತಾ ಹೋಗೋಣ ನಾವು. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ. ಸಮೀಪದ ವಸ್ತುಗಳು ಏನಾಗ್ತಪ್ಪ ಅಂತ ಸ್ಪಷ್ಟವಾಗಿ ಕಾಣ್ತವಂತ, ಆದರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುವ ದೋಷವನ್ನು ಸಮೀಪ ದೃಷ್ಟಿದೋಷ ಎನ್ನುವರು. ಹಾಗಾದರೆ ಈ ಒಂದು ಸಮೀಪ ದೃಷ್ಟಿದೋಷ ಉಂಟಾಗಲಿಕ್ಕೆ ಕಾರಣಗಳೇನಪ್ಪ? ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಕಣ್ಣಿನ ಮಸೂರ ಏನಾಗಿರ್ತದೆ, ಸಿಕ್ಕಾಪಟ್ಟೆ ಏನಾಗಿರ್ತದೆ, ವಕ್ರವಾಗಿ ಇರ್ತದೆ. ಹಾಗಾಗಿ ಈ ದೋಷ ಬರ್ತದೆ. ಇನ್ನು 2ನೇ ಅಂಶ, ಕಾರಣ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಏನಾಗಿರ್ತದೆ, ಉದ್ದವಾಗಿರ್ತದೆ. ಈ 2 ಕಾರಣಗಳಿಂದ ಏನಾಗ್ತದೆ, ಸಮೀಪ ದೃಷ್ಟಿದೋಷ ನಮ್ಗೆ ಬರ್ತದೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ ನೋಡಿ, ಪರಿಹಾರ ನೋಡಿ. ಇದಕ್ಕೆ ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಬಳಸಿ ನಾವು ಈ ಒಂದು ದೋಷವನ್ನು ಸರಿಪಡಿಸಬಹುದು. ಇನ್ನು ಮುಂದಿನ ಪ್ರಶ್ನೆ, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆ ಇದು, ನೋಡ್ತಾ ಹೋಗೋಣ ಆನ್ಸರ್ನ. ಈಸಿಯಾಗಿರ್ತಕ್ಕಂಥದ್ದು. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ಹನಿಗಳಿಂದ ಉಂಟಾಗುವ ಬೆಳಕಿನ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ಏನು ಮಾಡ್ತಾವಂತ ವರ್ತಿಸ್ತವೆ. ಅಷ್ಟೇ ಅಲ್ಲದೆ ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಅಂತಿಮವಾಗಿ ಏನಾಗ್ತದಪ್ಪ ಅಂದ್ರೆ, ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಅಷ್ಟೇ ಅಲ್ಲದೆ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪ್ತವೆ. ಓಕೆನಾ? ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ಇರ್ತದೆ ಇದು. ಸೊ ಏನಪ್ಪ ಅಂದರೆ, ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ನಾವು ಹೇಗೆ ಪಡೆಯಬಹುದು? ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ಯಾವ ರೀತಿ ಪಡೆಯಬಹುದು ಅಂತ ಕೇಳಿದಾನೆ. ಸೊ ನೋಡ್ತಾ ಹೋಗೋಣ ಅದನ್ನು ಆನ್ಸರ್ನ. ಸಿನ್ನಬಾರ್ ಪಾದರಸ ಒಂದು ಅದಿರು. ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದೆ. 2HGS + 3O2 gives rise to 2HGO + 2SO2. ಅಷ್ಟೇ ಅಲ್ಲದೆ
ಪಾದರಸ ಈ ಒಂದು HGO ಐತಲ್ಲ, ಇದು ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಯಿಸ್ತೇವೆ. ನಾವು ಕಾಯಿಸಿದಾಗ ಏನಾಗ್ತದಪ್ಪ ಅಂದರೆ ಅಪಕರ್ಷಣೆಗೆ ಒಳಪಡ್ತದೆ. ಅಪಕರ್ಷಣೆಗೆ ಒಳಪಟ್ಟು ಶುದ್ಧವಾದ ಪಾದರಸ ನಮ್ಗೆ ದೊರೀತದೆ. 2HGO ಗಿವ್ಸ್ ರೇಸ್ ಟು 2Hg + O2 ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸ ಕೇಳಿದಾನೆ. ಸೊ ಇಂಪಾರ್ಟೆಂಟ್. ಅದುರುಗಳನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಪ್ರಕ್ರಿಯೆ ಆಗಿರ್ತದೆ. ಹುರಿಯುವಿಕೆ ಅನ್ನೋದು ಅದುರುಗಳನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವುದಾಗಿರ್ತದೆ. ಇನ್ನು ಕಾಸುವಿಕೆ ಅಂದರೆ ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ಹುರಿಯುವಿಕೆಯಲ್ಲಿ ಸಲ್ಫೈಡ್ ಅದುರು ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಓಕೆನಾ. ಸೊ ಇಷ್ಟು ಬರೆದ್ರೆ ನಿಮ್ಗೆ 2 ಅಂಕ ಸುಲಭವಾಗಿ ಸಿಗ್ತದೆ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಎಸ್ಟರೀಕರಣವನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಎಸ್ಟರೀಕರಣವನ್ನು ವಿವರಿಸಿ. ಆಮ್ಲ ಮತ್ತು ಆಲ್ಕೋಹಾಲ್ಗಳು ನಡುವಿನ ಕ್ರಿಯೆಯಿಂದ, ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ಎಸ್ಟರೀಕರಣ ಎನ್ನುವರು. ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ಎಸ್ಟರೀಕರಣ ಎನ್ನುವರು. ಇಲ್ಲಿ ನೋಡಿ, CH3CH2OH ಇದನ್ನು ಇಥನಾಲ್ ಅಥವಾ ಎಥನಾಲ್ ಅಂತ ಕರಿತೀವಿ. ಇದು ಸಾರಯುತ H2SO4ನೊಂದಿಗೆ H2SO4ನ ಮಧ್ಯಸ್ಥಿಕೆಯಲ್ಲಿ ಅಂದರೆ ಕ್ರಿಯಾವರ್ಧಕವಾಗಿ ಬಳಸಿದಾಗ ಈಥೀನಾಗಿ CH2CH2 + H2O ಈಥೀನಾಗಿ ಪರಿವರ್ತನೆ ಆಗುವ ಪ್ರಕ್ರಿಯೆನ ಎಸ್ಟರೀಕರಣ ಪ್ರಕ್ರಿಯೆ ಎಂದು ಕರಿತೀವಿ. ಇನ್ನೊಂದು ರೀತಿ ಇದನ್ನ ಪ್ರಶ್ನೆ ಯಾವ ರೀತಿ ಕೇಳ್ತಾನಪ್ಪ ಅಂದರೆ ಎಥನಾಲ್ ಈಥೀನಾಗಿ ಪರಿವರ್ತನೆ ಆಗುವ ಪ್ರಕ್ರಿಯೆಯನ್ನು ವಿವರಿಸಿ ಅಂದರೂ ಕೂಡ ಎಸ್ಟರೀಕರಣವನ್ನೇ ನೀವು ವಿವರಣೆಯನ್ನು ಮಾಡಬೇಕು. ಇನ್ನು ಮುಂದಿನ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಅದು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅನ್ನೋದು, ಅಥವಾ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ನೋಡ್ತಾ ಹೋಗೋಣ ಆನ್ಸರ್ನ. ಸಾಬೂನಿನಲ್ಲಿ 2 ತುದಿಗಳಿರ್ತವೆ. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ತುದಿಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಏನಾಗ್ತದಪ್ಪ ಅಂದರೆ ಇರುತ್ತದೆ, ಹಾಗೂ ಅಯಾನಿಕ ತುದಿಯು ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯುತ್ತದೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಅಥವಾ 3 ಅಂಕಗಳನ್ನು ಇಲ್ಲಿ ಕೊಟ್ಟರೆ 3 ಅಂಕನೂ ಕೂಡ ಈಸಿಯಾಗಿ ನಿಮ್ಗೆ ದೊರೀತದೆ. ಸೊ ಇದು ಏನಾಯ್ತಪ್ಪ ಅಂದರೆ 2 ಅಂಕದ್ದಾಯಿತು. ಸೊ ವಿತ್ ಆನ್ಸರ್ ಇರತಕ್ಕಂಥ ಪ್ರಶ್ನೆಗಳಾಯಿತು. ಸೊ ಇನ್ನು ಹೆಚ್ಚಿನ ಬಾರಿ ಅಂದರೆ ರಿಪೀಟೆಡ್ ಆದಂಥ ಪ್ರಶ್ನೆಗಳನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ. ಸೊ ಇವು ಅತ್ಯಂತ ಪ್ರಮುಖ ಪ್ರಶ್ನೆಗಳು ಆಗಿರ್ತವೆ, ಅತ್ಯಂತ ಪ್ರಮುಖ ಪ್ರಶ್ನೆಗಳು. ಓಕೆನಾ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಲ್ಲಿನ ಸವೆತ ಎಂದರೇನು, ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ. ಹಲ್ಲಿನ ಸವೆತ ಎಂದರೇನು, ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಇನ್ನು ಚೆಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇವುಗಳ ರಾಸಾಯನಿಕ ಹೆಸರು, ಅಣುಸೂತ್ರ ಹಾಗೂ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳ ಉಪಯೋಗಗಳನ್ನು ತಿಳಿಸಿರಿ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳ ಉಪಯೋಗಗಳನ್ನು ತಿಳಿಸಿರಿ ಅಂತ ಇದೆ. ನೆಕ್ಸ್ಟು ಇಮ್ಮಡಿ ಪರಿಚಲನೆ ಎಂದರೇನು ಅಂತ 1 ಅಂಕದ ಪ್ರಶ್ನೆ ಇರ್ತದೆ. ಇನ್ನು ತದನಂತರ ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಹಾಗೆ ದ್ಯುತಿ ಸಂಶ್ಲೇಷಣೆಯ ಘಟನೆಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ದ್ಯುತಿ ಸಂಶ್ಲೇಷಣೆಯ ಘಟನೆಗಳನ್ನು ವಿವರಿಸಿ ಅಂತ ಇದೆ. 7ನೇ ಪ್ರಶ್ನೆ, ಪರಾವರ್ತಿತ ಚಾಪ ಮತ್ತು ಪರಾವರ್ತಿತ ಕ್ರಿಯೆಯನ್ನು ವ್ಯಾಖ್ಯಾನಿಸಿ, ಡೆಫಿನಿಷನನ್ನು ಬರೀರಿ ಅಂತ ಕೇಳ್ತಾನೆ. ಇನ್ನು ತದನಂತರ 8ನೇ ಪ್ರಶ್ನೆ, ಕ್ಸೈಲಮ್ ಮತ್ತು ಫ್ಲೋಯಮ್ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಕ್ಸೈಲಮ್ ಮತ್ತು ಫ್ಲೋಯಮ್ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾನೆ. ಇನ್ನು 9ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಏನಪ್ಪ ಅಂದರೆ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ 4 ವಿಧಾನಗಳು ಯಾವುವು ಅಂತ ಕೇಳ್ತಾನೆ. ನೋಡ್ರಿ ಆನ್ಸರ್ ನೋಡ್ರಿ, ಇಂಪಾರ್ಟೆಂಟ್ ಇದೆ, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಹೋದ ವರ್ಷ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಬಂದೈತಿ. ಅಂಟು ಮತ್ತು ರಾಳಗಳ ರೂಪದಲ್ಲಿ ಬಿಡುಗಡೆ ಆಗ್ತದೆ. ಬಾಷ್ಪ ವಿಸರ್ಜನೆಯ ಮೂಲಕ ಸಸ್ಯದ ತ್ಯಾಜ್ಯ ಪದಾರ್ಥಗಳು ಹೊರ ಹೋಗ್ತವೆ. ಎಲೆಗಳಲ್ಲಿ ತ್ಯಾಜ್ಯ ವಸ್ತುಗಳ ಸಂಗ್ರಹವಾಗಿ ಉದುರಿ ಹೋಗ್ತವೆ. ಸುತ್ತಲಿನ ಮಣ್ಣಿನಲ್ಲಿ ತ್ಯಾಜ್ಯಗಳನ್ನು ವಿಸರ್ಜಿಸುತ್ತದೆ. ಓಕೆನಾ. ಇನ್ನು 10ನೇ ಪ್ರಶ್ನೆ, ಇದು ಇಂಪಾರ್ಟೆಂಟ್, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ. ಸೊ ಇದು ಕೂಡ 3 ಅಂಕದ ಪ್ರಶ್ನೆಯಾಗಿರ್ತದೆ. ಓಕೆ. ಸೊ ಇದು 10 ಪ್ರಶ್ನೆಗಳು. ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಅವುಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ ಸಸ್ಯ ಹಾರ್ಮೋನ್ಗಳು ಮತ್ತು ಪ್ರಾಣಿ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಅಂತ ಇದೆ. ಸಸ್ಯ ಹಾರ್ಮೋನ್ಗಳು ಮತ್ತು ಪ್ರಾಣಿ ಹಾರ್ಮೋನ್ಗಳು. ಇನ್ನು ಮುಂದಿನದಾಗಿ 12ನೇ ಪ್ರಶ್ನೆ,
ಇಲ್ಲಿ 5 ಅಂಕದ ಪ್ರಶ್ನೆಗಳಿಗೆ ಈ ರೀತಿ ಇಲ್ಲಿ 12, 13, 14, 15, 16, 17 ಈ 17 ಪ್ರಶ್ನೆ 6 ಪ್ರಶ್ನೆಗಳಿದಾವಲ್ಲ, ಇವುಗಳನ್ನು ಏನು ಮಾಡ್ತಾನಪ್ಪ ಅಂದರೆ ABC ಎನ್ನುವ ಮಾದರಿಯಲ್ಲಿ 5 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಾನೆ. ಇದೇ ಒಂದು ಪಾಠದಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತಾವ ಅನ್ನೋ ಪಾಠದಲ್ಲಿ 5 ಅಂಕ ಫಿಕ್ಸ್ ಬರ್ತದೆ. ಸೊ ಹಾಗಾಗಿ 5 ಅಂಕ ಫಿಕ್ಸ್ ಬರೋದ್ರಿಂದ ಇವೇ ಪ್ರಶ್ನೆಗಳನ್ನು ಹೆಚ್ಚು ಬಾರಿ ರಿಪೀಟೆಡ್ ಆಗ್ತವೆ. ಸೊ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಈ ಪ್ರಶ್ನೆಗಳನ್ನು. ಋತುಚಕ್ರ ಹೇಗೆ ಉಂಟಾಗ್ತದೆ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ, ಇನ್ನು ನಿಷೇಚನದ ನಂತರದ ಹೂವಿನಲ್ಲಾಗುವ ಬದಲಾವಣೆಗಳು ಯಾವುವು, ವೃಷಣಗಳು, ಪ್ರೋಸ್ಟೇಟ್ ಗ್ರಂಥಿ, ವೀರ್ಯಕೋಶಗಳ ಕಾರ್ಯವನ್ನು ತಿಳಿಸಿ, ಹಾಗೆಯೇ ಕಾಯಜ ಸಂತಾನೋತ್ಪತ್ತಿಯ 4 ಅನುಕೂಲಗಳನ್ನು ತಿಳಿಸಿರಿ. ಅಷ್ಟೇ ಅಲ್ಲದೆ ಗರ್ಭ ನಿರೋಧಕ ವಿಧಾನಗಳನ್ನು ತಿಳಿಸಿ. ಈ 6 ಪ್ರಶ್ನೆಗಳನ್ನು ನೀವು ಓದ್ಕೊಂಡಿದ್ದಾದಲ್ಲಿ 5 ಅಂಕಗಳನ್ನು ಸುಲಭವಾಗಿ ಗಳಿಸ್ತೀರಿ. ಇನ್ನು 18ನೇ ಪ್ರಶ್ನೆ ನೋಡಿ, ಏಕತಳೀಕರಣ ವಿವರಣೆ, ದ್ವಿತಳೀಕರಣ ವಿವರಣೆಯನ್ನು ಕೇಳ್ತಾನೆ. ಸೊ 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಇನ್ನು ಮಾನವನಲ್ಲಿ ಲಿಂಗ ನಿರ್ಧರಣೆಯನ್ನು ವಿವರಿಸಿ. ಏಕತಳೀಕರಣ ಮತ್ತು ಮಾನವನಲ್ಲಿ ಲಿಂಗ ನಿರ್ಧರಣೆ ಅಥವಾ ಪ್ರಶ್ನೆಯಲ್ಲಿ ಕೇಳ್ತಾನೆ. ಸೊ ಇಂಪಾರ್ಟೆಂಟ್ ಆಗಿರ್ತದೆ, ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನದಾಗಿ ಓಝೋನ್ನ ಕಾರ್ಯವನ್ನು ತಿಳಿಸಿ. ಓಝೋನ್ನ ಕಾರ್ಯವನ್ನು ತಿಳಿಸಿ, ಓಝೋನ್ನ ಕುಸಿತಕ್ಕೆ ಕಾರಣಗಳು ಮತ್ತು ಪರಿಹಾರ ಹಾಗೂ ಓಝೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳ್ತಾನೆ. ಸೊ ಇದು CFC ವಸ್ತು ಆಗಿರ್ತದೆ. ಇನ್ನು 21ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕಾಂತಕ್ಷೇತ್ರದಲ್ಲಿ ಇರಿಸಿದ ವಿದ್ಯುತ್ ಪ್ರವಾಹ ಇರುವ ಒಂದು ವಾಹಕವು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಅಂತ ಕೇಳ್ತಾನೆ. ಇದು ಅಲ್ಯೂಮಿನಿಯಂ ಸಲಾಕೆ ಅಂತ ಐತಲ್ಲ ಅದರದ್ದು ಆ ಒಂದು ಚಟುವಟಿಕೆಯನ್ನು ಬರೀಬೇಕಾಗ್ತದೆ. 3 ಅಂಕ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಂಪಾರ್ಟೆಂಟ್ ಆಗಿರ್ತದೆ. ಇವೆರಡರಲ್ಲಿ ಯಾವುದಾದ್ರು ಒಂದು ಕೇಳ್ತಾನೆ ಅಥವಾ ಅದರಲ್ಲಿ ಓಕೆನಾ. ಇನ್ನೊಂದು ಯಾವುದು, ದಿಕ್ಸೂಚಿಯನ್ನು ಉಪಯೋಗಿಸಿ ದಂಡಕಾಂತದ ಸುತ್ತಲೂ ಇರುವ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದಾನೆ. ಇವೆರಡರಲ್ಲಿ ಒಂದು ಫಿಕ್ಸ್, ಓಕೆನಾ, 2ರಲ್ಲಿ ಒಂದು ಫಿಕ್ಸ್ ಕೇಳ್ತಾನೆ. ಸೊ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆ 23ನೇದು, ಸೊಲನಾಯ್ಡ್ ಎಂದರೇನು, ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಬಳಸುವ ವಿಧಾನಗಳವು. ಸೊಲನಾಯ್ಡ್ ಎಂದರೆ ಏನಂತ ಬರೀಬೇಕು, ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಬಳಸ್ತಕ್ಕಂಥ ವಿಧಾನಗಳು. ಒಂದು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು, ಇನ್ನೊಂದು ಏನಪ್ಪ ಅಂದರೆ ವಾಹಕದ ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಇನ್ನು ಮುಂದಿನದಾಗಿ 24ನೇ ಪ್ರಶ್ನೆ, ಪೀನ ದರ್ಪಣ ಮತ್ತು ಪೀನ ಮೊಸರುಗಳ ವ್ಯತ್ಯಾಸವನ್ನು ತಿಳಿಸಿ ಮತ್ತು ನಿಮ್ನ ದರ್ಪಣ ಹಾಗೂ ಪೀನ ದರ್ಪಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾನೆ. ಇನ್ನು ಕೊನೆಯದಾಗಿ ನೋಡ್ತಾ ಹೋಗೋಣ 26ನೇ ಪ್ರಶ್ನೆ. ಸೊ ಇಲ್ಲಿ ಪ್ರೆಸ್ ಬಯೋಫಿಯಾನ ವಿವರಿಸಿ ಅಂತ ಕೇಳಿದಾನೆ. ಪ್ರೆಸ್ ಬಯೋಫಿಯಾನ ವಿವರಿಸಿ ಮತ್ತು ದೂರದೃಷ್ಟಿ ದೋಷವನ್ನು ವಿವರಿಸಿ. ಯಾವುದಾದ್ರು ಒಂದು ಕೇಳಬಹುದು. ಇನ್ನು ಟಿಂಡಾಲ್ ಪರಿಣಾಮ ಎಂದರೇನು ಅಂತ ಕೇಳ್ತಾನೆ, 1 ಮಾರ್ಕಿಗೆ. ಓಕೆ, ಈಸಿಯಾಗಿರ್ತಕ್ಕಂಥದ್ದು. ಕಲೀಲ ದ್ರಾವಣಗಳ ಮೂಲಕ ಬೆಳಕು ಹರಿಯುವ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಇನ್ನು NaCl ಮತ್ತು MgCl2 ಉಂಟಾಗುವಿಕೆಯ ಚುಕ್ಕಿ ವಿನ್ಯಾಸದ ರಚನೆಯನ್ನು ವಿವರಿಸಿ. 2023ರಲ್ಲಿ ಈ ಒಂದು ಪ್ರಶ್ನೆಯನ್ನು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದ್ದ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಹಾಗೆ ಕಾರ್ಬನ್ನಿನ ಚತುರ್ವೆಲೆನ್ಸಿಯನ್ನು ವಿವರಿಸಿ ಅಂತ ಕೇಳ್ತಾನೆ. ಇನ್ನು ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ವ್ಯತ್ಯಾಸದ ಪ್ರಶ್ನೆ ಯಾವುದಪ್ಪ ಅಂದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾನೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಕೊನೆಯ ಪ್ರಶ್ನೆ 31ನೇ ಪ್ರಶ್ನೆ. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಈಸಿಯಾಗಿ ನೀವು 3ರಿಂದ 4 ಅಂಕಗಳನ್ನು ಈ ಒಂದು ಕಾನ್ಸೆಪ್ಟಿಂದ ಪಡಿಬೋದು. ಯಾವುದಪ್ಪ ಅಂದರೆ ಈಥೇನ್, ಮೀಥೇನ್, ಸೈಕ್ಲೋಹೆಕ್ಸೇನ್, ಈಥೀನ್, ಬ್ಯೂಟೈನ್, ಆಲ್ಕೋಹಾಲ್ಗಳು ಮತ್ತು ಬೆಂಜಿನ್ ಇವೆಲ್ಲವುಗಳ ಅಣುಸೂತ್ರ, ರಚನಾ ಸೂತ್ರ ಮತ್ತು ಚುಕ್ಕಿ ವಿನ್ಯಾಸವನ್ನು ಬರಿಬೇಕಾಗ್ತದೆ ನೀವು. ಓಕೆನಾ, ಚುಕ್ಕಿ ವಿನ್ಯಾಸವನ್ನು ಬರಿಬೇಕು. ಇನ್ನು ಮುಂದಿನದಾಗಿ ಏನಪ್ಪ ಅಂದರೆ ಚಿತ್ರಗಳು ಬರ್ತಾವೆ. ನಿಮಗೆ ಏನು ಬರ್ತಾವೆ, ಚಿತ್ರಗಳು. ಇಲ್ಲಿ ಚಿತ್ರಗಳು ಇದಾವಲ್ಲ. ಸೊ ಈ ಚಿತ್ರಗಳು ಒಟ್ಟು ನಿಮಗೆ 12 ಅಂಕದ ಚಿತ್ರಗಳು ಬರ್ತವೆ. 12 ಅಂಕದ ಚಿತ್ರಗಳು. ಈ 12 ಅಂಕದ ಚಿತ್ರಗಳಲ್ಲಿ ನಿಮ್ಗೆ ಅಂಕಗಳು. ಓಕೆ, ಇನ್ನು 4 ಅಂಕಗಳು ಏನು ಮಾಡ್ತಪ್ಪ ಅಂದರೆ ಚಿತ್ರದ ಮೇಲಿನ ಪ್ರಶ್ನೆಗಳು. 4 ಅಂಕದಲ್ಲಿ ಅಂಕಗಳು. 4 ಅಂಕಗಳು ಒಟ್ಟು ನಿಮಗೆ 16 ಅಂಕದಲ್ಲಿ ಬರ್ತಾವೆ. ಓಕೆ, 4 ಅಂಕದ ಪ್ರಶ್ನೆಗಳು ಅಂದರೆ ಚಿತ್ರದ ಮೇಲೆ ಪ್ರಶ್ನೆ ಬರ್ತದೆ. ಅಂದರೆ ಅವನ ಚಿತ್ರ ಕೊಡ್ತಾನೆ, ಚಿತ್ರ ಕೊಟ್ಟು ಯಾವುದಾದ್ರೂ ಭಾಗದ ಕಾರ್ಯವನ್ನು ಕೇಳ್ತಾನೆ. ಸೊ ಅಂತಹ ಪ್ರಶ್ನೆಗಳು ಏನು ಬರ್ತಪ್ಪ ಅಂದರೆ 4 ಬರ್ತವೆ. ಚಿತ್ರಗಳು ಎಷ್ಟು ಬರ್ತಪ್ಪ ಅಂದರೆ ಚಿತ್ರದ ಮೇಲಿನ ಪ್ರಶ್ನೆಗಳು 4 ಅಂಕಕ್ಕೆ ಬಂದರೆ ಚಿತ್ರವನ್ನು ಬಿಡಿಸ್ಲಿಕ್ಕೆ ನಿಮಗೆ 12 ಅಂಕಗಳಲ್ಲಿ ಬರ್ತವೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ 23/3/2026 ಸೋಮವಾರ ನಡೀತಕ್ಕಂಥ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂತಹ ನಿಮಗೆ ಸುಲಭವಾಗಿ 80ಕ್ಕೆ 80 ಅಂಕಗಳನ್ನು ಪಡೆಯಲು
ಸಹಾಯವಾಗುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಹೈಪ್ ಅಂತ ಒಂದು ಬಟನ್ ಇರ್ತದೆ, ಅಂದರೆ ಒಂದು ನೇಮ್ ಇರ್ತದೆ. ಆ ಹೈಪ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂದರೆ ಸೊ ನಮಗೆ ಹೆಚ್ಚು ಈ ಒಂದು ವಿಡಿಯೋ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಾಸ್ ಆಗ್ತದೆ. ಸೊ ಅದರಿಂದ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ನೋಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಹಾಗಾಗಿ ದಯವಿಟ್ಟು ನೀವು ಹೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.